ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪೈಸಿ ಆ್ಯಂಡ್ ಈಸಿ ಕುಕ್ಕಿಂಗ್. ಇವತ್ತು ತೋರಿಸ್ತಾ ಇರೋ ರೆಸಿಪಿ ಅವರೆಕಾಯಿ ಬಾತ್ ಹಿಂಗೆ ಮಾಡೋದು ಅಂತ ತೋರಿಸ್ತೀನಿ. ಅವರೆಕಾಯಿ ಬಾತ್ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಆನಿಯನ್ಸ್, ಟೊಮ್ಯಾಟೊ, ಅವರೆಕಾಯಿ, ಕೊತ್ತಂಬರಿ, ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಆಪ್ಷನಲ್. ಇನ್ ಕೇಸ್ ಮೆಂತ್ಯ ಸೊಪ್ಪಿಲ್ಲ ಅಂದರೆ ಅದಕ್ಕೆ ರೀಪ್ಲೇಸ್ಮೆಂಟಾಗಿ ನೀವು ಪುದೀನ ಆದರೂ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಖಾರದ ಪುಡಿ, ಧನಿಯಾ ಪುಡಿ, ಸಾಲ್ಟ್ ಟು ಟೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಂಡ್ ಆಯಿಲ್. ಈಗ ಪ್ರಾಸೆಸ್ ಹೆಂಗೆ ಮಾಡೋದು ನೋಡೋಣ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ಈಗ ಆಯಿಲ್ ಬಾಯ್ಲ್ ಆದಮೇಲೆ ಕಂಪ್ಲೀಟ್ ಹೋಲ್ ಗರಂ ಮಸಾಲ, ಆಮೇಲೆ ಈರುಳ್ಳಿಕಾಯಿ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೀನಿ. ಲೈಟಾಗಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಟೊಮ್ಯಾಟೊ, ಹಾಗೆ ಅವರೆಕಾಯಿ ತೊಗೊಂಡಿದ್ದೀವಲ್ವ, ಅವರೆಕಾಯಿ ಕಂಪ್ಲೀಟ್ ಅವರೆಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಮೆಂತ್ಯ ತೊಗೊಂಡಿದ್ದೀವಲ್ವ, ಮೆಂತ್ಯ ಸೊಪ್ಪು ಹಸಿ ಆದರೂ ತೊಗೋಬೋದು, ಇಲ್ಲ ಒಣಗಿರೋ ಸೊಪ್ಪಾದರೂ ತೊಗೊಳ್ಳಿ. ನೋಡಿ, ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸು ಬಾಯ್ಲ್ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು. ಈಗ ನೋಡಿ, ಇದು ಕಂಪ್ಲೀಟಾಗಿ ಈ ಥರ ಎಣ್ಣೆ ಬಿಟ್ಕೊತಾ ಇದೆಯಲ್ವ. ಈಗ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ಈಗ 1 ಟೇಬಲ್ ಸ್ಪೂನು ಧನಿಯಾ ಪೌಡರ್ ಮತ್ತು ಖಾರದ ಪುಡಿ. ನೀವು ಖಾರ ಎಷ್ಟು ತಿಂತೀರೋ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನ್ ಹಾಕ್ತೆ. ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟು ಹಾಕಿದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಎಲ್ಲ ಮಿಕ್ಸ್ ಮಾಡಿದ್ನಲ್ವ. ಈಗ ಆಲ್ರೆಡಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಅಕ್ಕಿನ ಹಾಕ್ಬಿಡ್ತೀನಿ. ಈಗ ನೋಡಿ, ಅಕ್ಕಿ ಹಾಕಿದ್ದೀನಲ್ವ, ಈಗ ಪೂರ್ತಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ಈ ಥರ ನೀವು ಫಸ್ಟೇ ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಕ್ಕಿಗೆ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ನಾನು 2 ಪಾವು ಅಕ್ಕಿ ತೊಗೊಂಡಿದ್ದೀನಿ. ಸೊ 2 ಪಾವು ಅಕ್ಕಿಗೆ 1 ಪಾವ್ಗೆ 2 ಗ್ಲಾಸ್ ಥರ, 2 ಪಾವು ತೊಗೊಂಡಿದ್ನಲ್ವ, 4 ಗ್ಲಾಸ್ ವಾಟರ್ ಆ್ಯಡ್ ಮಾಡ್ತೀನಿ. ನೋಡಿ, 4 ಗ್ಲಾಸ್ ವಾಟರ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಸ್ಟಾರ್ಟಿಂಗಿಂದ ನಾನು ಇದಕ್ಕೆ ಸಾಲ್ಟ್ ಹಾಕಿರಲ್ಲ. ಸೊ ಅದರಿಂದ ಸಾಲ್ಟ್ ಒಂದೇ ಸತಿ ಎಷ್ಟು ಬೇಕಂತ ಅಷ್ಟು ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ಟೇಸ್ಟಿಗೆ ತಕ್ಕನಂಗೆ ಸಾಲ್ಟ್ ಹಾಕ್ಕೊಡಿ, ಎಷ್ಟು ಬೇಕಂದರೆ ಅಷ್ಟು. ನೀವು ವಾಟರ್ ಕ್ವಾಂಟಿಟಿ ಬಂದು ನಾನು ನಾರ್ಮಲ್ ಅಕ್ಕಿ ತೊಗೊಂಡಿದ್ದೀನಲ್ವ, ಅದರಿಂದ 1:2 ರೇಷಿಯೋನಲ್ಲಿ ತೊಗೊಂಡೆ ವಾಟರು. ನೀವು ಇನ್ ಕೇಸ್ ಬಾಸ್ಮತಿ ರೈಸ್ ತೊಗೊಳ್ಳೋರಾದರೆ 1:1 ರೇಷಿಯೋನು ತೊಗೋಬೋದು, 1:1.5 1.5 ರೇಷಿಯೋನಲ್ಲೂ ತೊಗೋಬೋದು ವಾಟರು. ಈಗ ಕಂಪ್ಲೀಟ್ ಮಿಕ್ಸ್ ಮಾಡಿದ್ನಲ್ವ, ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ಸ್ ಬರೋಕ್ಕೂ ಬಿಡ್ತೀನಿ. ನೋಡಿ, ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಈಗ 2 ವಿಸಲ್ಸ್ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ನೋಡಿ, 2 ವಿಸಲ್ ಆದಮೇಲೆ ನಾನು ಪ್ಲೇಟಿಗೆ ತೊಗೊಂಡಿದ್ದೀನಿ. ಕುಕ್ಕರ್ ಕೂಲ್ ಆದಮೇಲೆ ಓಪನ್ ಮಾಡಿಬಿಟ್ಟು ಪ್ಲೇಟಿಗೆ ತೊಗೊಂಡಿದ್ದೀನಿ. ಈ ಅವರೆಕಾಯಿ ಬಾತನ್ನ ರೈತ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ,
ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನಿಮಗೆ ನಮ್ಮ ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.